ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸ್ಯಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಈಸಿಯಾಗಿದೆ, ಸಿಂಪಲ್ ಆಗಿರೋಂಥ ಡಿಸೈನು. ಸಿಂಗಲ್ ಆರ್ಚ್ ಕುಚ್ಚು. ಇದಕ್ಕೆ 6 ಎಳೆ ದಾರ, 7 ನಂಬರ್ ಕ್ರೋಶೆ ಹುಕ್ಕು, 0.95 mm ತಗೊಂಡಿದ್ದೀನಿ. ಫಸ್ಟ್ ದಾರ ಲಾಕ್ ಮಾಡಿ ಈ ಥರ ಡಬಲ್ ಲಾಕ್ ಮಾಡ್ತಾ ಇದ್ದೀನಿ. ಇದಾದಮೇಲೆ 3 ಚೈನ್ಸ್ ಮಾಡಿ ಬಟ್ಟೆ ಲಾಕ್ ಮಾಡಿ ಈ ಥರ. ಇದಾದಮೇಲೆ ಮತ್ತೆ 3 ಚೈನ್ಸು, ಇದನ್ನು ಬಟ್ಟೆಗೆ ನೋಡಿಕೊಂಡು ಲಾಕ್ ಮಾಡಿ, ಅಳತೆ ನೋಡಿಕೊಂಡು 3 ಚೈನ್ ಮಾಡಿ ಈ ಥರ 2 ಸಾರಿ 3 ಚೈನ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಸ್ಮಾಲ್ ಬೀಡ್ಸ್ 2 ತಗೊಳ್ತಾ ಇದ್ದೀನಿ. 2 ಸ್ಮಾಲ್ ಬೀಡ್ ಒಟ್ಟಿಗೆ ತಗೊಳ್ತಾ ಇದ್ದೀನಿ. ಒಟ್ಟಿಗೆ ತಗೊಂಡು ಇದನ್ನು ಹೀಗೆ ಸೇರಿಸ್ಕೊಂಡು ಲಾಕ್ ಮಾಡಿ ಇದನ್ನು ಬಟ್ಟೆಗೆ ಸೇರಿಸಿ. ಆಮೇಲೆ 3 ಸಾರಿ 3 ಚೈನ್, 3 ಚೈನು ಬಟ್ಟೆಗೆ ಲಾಕು. ಈ ಥರ 3 ಸಾರಿ ಮಾಡ್ಕೊಳ್ಳಿ. 3 ಚೈನು ಬಟ್ಟೆಗಳತ್ತ ನೋಡ್ಕೊಂಡು ಲಾಕು, ಮತ್ತೆ 3 ಚೈನು ಮತ್ತೆ ಲಾಕು. ಈ ಥರ 3 ಸಾರಿ, 1 2 3. ಈಗ ಮತ್ತೆ 2 ಸ್ಮಾಲ್ ಬೀಡನ್ನು ತಗೊಳ್ಳಿ. ಈ ಥರ 2 ಸ್ಮಾಲ್ ಬೀಡ್ಸ್ ತಗೊಂಡು ಬಟ್ಟೆಗೆ ಸೇರಿಸ್ಕೊಳ್ಳಿ. ಇದನ್ನು ಲಾಕ್ ಮಾಡಿ ಈ ಥರ ದಾರಕ್ಕೆ ಸೇರಿಸ್ಕೊಂಡು ಲಾಕ್ ಮಾಡಿ ಆಮೇಲೆ ಬಟ್ಟೆಗೆ ಸೇರಿಸಿ. ಮತ್ತೆ 3 ಸಾರಿ 3 ಚೈನ್ ಮತ್ತೆ ಬೀಡ್ಸ್. ಕೊನೆಯಲ್ಲಿ 2 ಸಾರಿ 3 ಚೈನ್ ಮಾಡಿಕೊಂಡು ಲಾಕ್ ಮಾಡಿ. ತೋರಿಸ್ತೀನಿ ಪೂರ್ತಿ ಮಾಡಿ. ಈ ಥರ ಕೊನೆಯಲ್ಲಿ 2 ಸಾರಿ 3 ಚೈನ್ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ಈಗ 1 ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ ಮತ್ತೆ 3 ಚೈನ್ ಮಾಡಿಕೊಂಡು ಈ ಲಾಕಲ್ಲಿ ಲಾಕ್ ಮಾಡಿ ಮತ್ತೆ 3 ಚೈನು ಇದನ್ನು ಈ ಲಾಕಲ್ಲಿ ಲಾಕ್ ಮಾಡಿ ಆಮೇಲೆ ಈ ಬೀಡ್ಗಳ ಸುತ್ತಲೂ ಚೈನ್ ಹಾಕ್ಕೊಳ್ಳಿ. ಅಂದರೆ ಎಷ್ಟು ಬರುತ್ತೋ ನೋಡ್ಕೊಳ್ಳಿ. 3 4 5 6. ತುಂಬ ಟೈಟಾಗಿ ಹಾಕ್ಕೋಬೇಡಿ, ಸ್ವಲ್ಪ ಲೂಸಾಗಿ ಹಾಕ್ಕೊಳ್ಳಿ. 6 ಚೈನ್ ಹಾಕ್ಕೊಂಡಿದ್ದೀನಿ, 5 ಅಥವಾ 6. ಇದು ನಾನು ಲೂಸ್ ಹಾಕೋಕ್ಕೋಸ್ಕರ 6 ಹಾಕಿದ್ದೀನಿ. ಸ್ವಲ್ಪ ಲೂಸ್ ಚೈನು 6 ಚೈನ್ ಹಾಕ್ಕೊಳ್ಳಿ. ಇದು ಲೂಸ್ ಚೈನಾಗಿ ಹಾಕ್ಕೊಳ್ಳಿ, ಅಲ್ಲಿಂದಲ್ಲಿಗೆ ಹಾಕ್ಕೋಬೇಡಿ, ಚೆನ್ನಾಗಿ ಬರಲ್ಲ ಅದು. ಇದೊಂಥರ ಸಪ್ರೇಟ್ ಬೀಡ್ಸ್ ಸಪ್ರೇಟ್ ನಿಂತ್ಕೊಳ್ಳುತ್ತೆ ಅವಾಗ, ಅದಕ್ಕೋಸ್ಕರ ಚೆನ್ನಾಗಿ ಬರುತ್ತೆ. ಮತ್ತು 3 ಚೈನು ಲಾಕು ಈ ಥರ. ಈ ಥರ ಮಾಡ್ಕೊಂಡು ಹೋಗಿ. ಈ ಬೀಡ್ ಸುತ್ತಲಿನ ಚೈನು ನಾರ್ಮಲ್ ಬೀಡ್ಗೆ ಹಾಕೋದಕ್ಕಿಂತ ಸ್ವಲ್ಪ ಲೂಸಲ್ಲಿ ಹಾಕ್ಕೊಳ್ಳಿ. ಈ ಥರ ಆವಾಗ ಚೆನ್ನಾಗಿ ಬರುತ್ತೆ. 6 ಚೈನ್ ಹಾಕಿದ್ದೀನಿ ಇಲ್ಲಿ. ಇದೇ ಥರ ಪೂರ್ತಿ ಮಾಡ್ಕೊಳ್ಳಿ. ಈ ಥರ ಬ್ಯಾಕ್ ಸೈಡಲ್ಲಿ ಹಿಂಗೆ ಚೈನ್ ಹಾಕ್ಕೊಂಡು ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ 1 ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಮತ್ತೆ ಈಗ ಫಸ್ಟ್ 3 ಚೈನ್ ಹಾಗೆ ಮಾಡ್ಕೊಳ್ಳಿ ಫ್ರಂಟ್ ಸೈಡಲ್ಲಿ. ಮತ್ತು ಇಲ್ಲಿಂದ ಈ ಬೀಡ್ ಬ್ಯಾಕ್ ಸೈಡ್ 6 ಚೈನ್ಸ್ ಹಾಕಿದ್ದೀವಲ್ವ, 6 ಚೈನ್ ಹಾಕಿದ್ದೀವಲ್ಲ ಬೀಡ್ನ ಹಿಂದ್ಗಡೆ, ಇಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಈ ಥರ 2 ಸಾರಿ ದಾರ ಸುತ್ಕೊಳ್ಳಿ. ಇಲ್ಲಿಂದ ದಾರ ತಗೊಂಡ್ಬಂದು ಫಸ್ಟ್ 2, ಆಮೇಲೆ 2, ಆಮೇಲೆ 2, ಈ ಥರ 3 ಸಾರಿ ತಂದ್ಕೊಳ್ಳಿ. ಟ್ರಿಪಲ್ ಕ್ರೋಶೆ ಈ ಥರ 2 ಸಾರಿ ದಾರ ಸುತ್ಕೊಂಡು ಇಲ್ಲಿಂದ ದಾರ ತಗೊಂಡ್ಬಂದು 2 2 2 ತಗೊಂಡು ಬನ್ನಿ. ನಿಮ್ಗೆ ಗೊತ್ತಲ್ಲ ಟ್ರಿಪಲ್ ಕ್ರೋಶೆ. ಈ ಥರ ಫುಲ್ಲು ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಐದು, 6, 7 ಟ್ರಿಪಲ್ ಕ್ರೋಶೆ ಮಾಡಿಬಿಟ್ಟು ಈ ಥರ 7 ಟ್ರಿಪಲ್ ಕ್ರೋಶೆ ಮಾಡಿದ್ದೀನಿ. ಇದಾದಮೇಲೆ 1 ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ ನಾನು. ಒಂದು ಸ್ಮಾಲ್ ಬೀಡ್ ಸೇರಿಸಿ
ಮತ್ತೆ ಒಂದು ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇಲ್ಲಿ 7 ಆದಮೇಲೆ ಒಂದು ಸ್ಮಾಲ್ ಬೀಡ್ ಸೇರಿಸಿ ಒಂದು ಟ್ರಿಪಲ್ ಕ್ರೋಶೆ. ಈಗ 3 ಚೈನ್ ಮಾಡ್ತಾಯಿದ್ದೀನಿ. 3 ಚೈನ್ ಮಾಡಿ ಬ್ಯಾಕ್ ಸೈಡಿಗೆ ಬಂದು ಈ ಟ್ರಿಪಲ್ ಕ್ರೋಶೆ ಈ ಬೀಡ್ನ ಈ ಕಡೆ ಟ್ರಿಪಲ್ ಕ್ರೋಶೆ ಇದೆಯಲ್ವಾ ಅಲ್ಲಿ ಲಾಕ್ ಮಾಡಿ. 7th ಇದಾದಮೇಲೆ ಹಾಕಿರೋದಲ್ವ ನಾವು, ಅಲ್ಲಿ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಇದರಲ್ಲಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟು ಟ್ರಿಪಲ್ ಕ್ರೋಶೆಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಇಲ್ಲಿ. ಆಮೇಲೆ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಈ 3 ಚೈನ್ ಹಾಕಿದ್ದೀರಲ್ವ ಇಲ್ಲಿ ಹಿಂಗೆ ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು 2 ಚೈನ್ ಮಾಡಿ. 2 ಚೈನ್ ಮಾಡಿ ಅದನ್ನು ಲಾಕ್ ಮಾಡಿ. ಮತ್ತೆ ಅಲ್ಲಿ ಆ 3 ಚೈನಲ್ಲಿ ಮತ್ತೆ 2 ಚೈನ್ ಮಾಡಿಬಿಟ್ಟು ಅದೇ 3 ಚೈನಲ್ಲಿ ಲಾಕ್ ಮಾಡಿ. ಮತ್ತೆ 2 ಚೈನು, ಮತ್ತೆ ಅದೇ 3 ಚೈನಲ್ಲಿ ಲಾಕ್ ಮಾಡಿ. ಮತ್ತು ಇನ್ನೊಂದು ಸಾರಿ 2 ಚೈನು, ಅದೇ 3 ಚೈನಲ್ಲಿ ಲಾಕ್ ಮಾಡಿ. 4 ಸಾರಿ ಮಾಡಿದೆ 2 ಚೈನು. ಆಮೇಲೆ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಎಲ್ಲಿ ಈ ಟ್ರಿಪಲ್ ಕ್ರೋಶೆ ಮೊದಲು ಮಾಡಿದ್ದೀರಲ್ವ ಅಲ್ಲೇ ಮುಂದುವರ್ಸ್ಕೊಂಡು ಹೋಗಿ ಟ್ರಿಪಲ್ ಕ್ರೋಶೆ. ಬೀಡ್ ಆದಮೇಲೆ ಒಂದಾಗಿದೆ, ಇದೀಗ 2ನೇದು. ಮೂರು, 4, 5, 6, 7. ಇದನ್ನು ಇಲ್ಲಿ ಈ 3 ಚೈನ್ ಲಾಕ್ ಇದೆಯಲ್ವ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ ಡಿಸೈನು. ಇನ್ನೊಂದು ಆರ್ಚ್ ಮಾಡಿ ತೋರಿಸ್ತೀನಿ. ಈಗ ಇಲ್ಲಿ ನೆಕ್ಸ್ಟ್ 3 ಚೈನ್ ಮಾಡ್ಕೊಳ್ಳಿ. ಈ ಲಾಕಲ್ಲಿ ಲಾಕ್ ಮಾಡಿ. ಇದು ಕುಚ್ಚಿಗಿರೋದು. ಈಗ ಇಲ್ಲಿಂದ ಬೀಡ್ ಬ್ಯಾಕ್ ಸೈಡ್ ಚೈನ್ ಇದೆಯಲ್ವಾ ಇಲ್ಲಿ 7 ಟ್ರಿಪಲ್ ಕ್ರೋಶೆ ಹಾಕ್ಕೊಳ್ಳಿ. 7 ಹಿಂಗೆ 2 ಸಾರಿ ದಾರ ಸುತ್ತಕೊಂಡು 2 ತಗೊಂಡು ಬನ್ನಿ. ಈ ಥರ 2 ಸಾರಿ ದಾರ ಸುತ್ತಕೊಳ್ಳಿ. ಮತ್ತೆ ಇಲ್ಲಿಂದ ದಾರ ತನ್ನಿ. ಫಸ್ಟ್ ದಾರ ತಗೊಂಡು 2 ಒಂದು ಮಾಡಿ, ಮತ್ತೆ 2 ಒಂದು ಮಾಡಿ, ಮತ್ತೆ 2 ಒಂದು ಮಾಡಿ. ಈ ಥರ 7 ಮಾಡ್ಕೊಳ್ಳಿ. ಇದೀಗ 2 ಆಯಿತು. 3, 4, 5, 6, 7. ಈ ಥರ 7 ಟ್ರಿಪಲ್ ಕ್ರೋಶೆ ಮಾಡಿದ ಮೇಲೆ ಒಂದು ಸ್ಮಾಲ್ ಬೀಡ್ ಸೇರಿಸಿ. ಈ ಥರ ಒಂದು ಸ್ಮಾಲ್ ಬೀಡ್ ಸೇರಿಸಿ ಮತ್ತೆ ಬೀಡ್ ಆದಮೇಲೆ ನೋಡ್ಕೊಳ್ಳಿ. ಈಗ ಈ ಥರ 7 ಟ್ರಿಪಲ್ ಕ್ರೋಶೆ ಆಗಿ ಒಂದು ಬೀಡ್ ಸೇರಿಸಿದ್ದೀನಿ. ಬೀಡ್ ಆದಮೇಲೆ ಒಂದು ಟ್ರಿಪಲ್ ಕ್ರೋಶೆ ಮಾಡಿ. ಫಸ್ಟು ಬೀಡಾಗಿ ಈ ಥರ ಒಂದು ಟ್ರಿಪಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಿಗೆ ಬಂದು ಈ 7 ಹಾಕಿ ಬೀಡ್ ಹಾಕಿರೋದು ಈ ಲಾಸ್ಟಿಂದಲ್ಲಿ 7ನೇದಲ್ಲಿ ಅಂದರೆ ಬೀಡ್ನ ಈ ಬ್ಯಾಕ್ ಸೈಡಿಂದ ಬೀಡ್ನ ಲೆಫ್ಟ್ ಸೈಡಲ್ಲಿರೋ ಟ್ರಿಪಲ್ ಕ್ರೋಶೆಯಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದಾದಮೇಲೆ ಅದರ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಈ ಬೀಡ್ನ ಹಿಂದೆ 3 ಚೈನ್ ಹಾಕಿದ್ದೀರಲ್ವಾ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಫಸ್ಟು ಹಾಕ್ಕೊಂಡು 2 ಚೈನ್ ಮಾಡಿ. ಅದೇ 3 ಚೈನಲ್ಲಿ ಲಾಕ್ ಮಾಡಿ. ಮತ್ತೆ 2 ಚೈನ್ ಮಾಡಿ. ಮತ್ತು ಅದೇ 3 ಚೈನಲ್ಲಿ ಲಾಕ್ ಮಾಡಿ. ಮತ್ತು ಅಲ್ಲಿಂದಲೇ 2 ಚೈನ್ ಮಾಡ್ಕೊಳ್ಳಿ. ಮತ್ತು ಅದೇ 3 ಚೈನಲ್ಲಿ ಲಾಕ್ ಮಾಡಿ.
ಮತ್ತು ಅಲ್ಲಿಂದಲೇ 2 ಚೈನು, ಅದೇ 3 ಚೈನಲ್ಲಿ ಲಾಕ್ ಮಾಡಿ. ಒಟ್ಟು 4 ಸಾರಿ ಮಾಡ್ಕೊಳ್ಳಿ. 2 ಚೈನು ಲಾಕು, 2 ಚೈನು ಲಾಕು, 4 ಸಾರಿ ಮಾಡ್ಕೊಳ್ಳಿ. 4 ಸಾರಿ ಆದಮೇಲೆ ಈಗ ಮತ್ತೆ ಟ್ರಿಪಲ್ ಕ್ರೋಶೆ ಇಲ್ಲಿ ಮುಂದುವರಿಸ್ಕೊಳ್ಳಿ. ಈ ಬೀಡನ್ನ ಈ ಕಡೆ ಒಂದು ಹಾಕಿದ್ದೀರಲ್ವಾ ಚೈನ್ ಹಾಕೋದಕ್ಕಿಂತ ಮೊದಲೇ, ಅಲ್ಲಿ ಇದು 2ನೇದು. 3 4 5 ಆಯಿತು, 6 7 ಟ್ರಿಪಲ್ ಕ್ರೋಶೆ ಹಾಕಿಬಿಟ್ಟು ಇದನ್ನು ಈ 3 ಚೈನ್ ಲಾಕ್ ಇದೆಯಲ್ವಾ, ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆವಾಗ ಈ ಥರ ಆರ್ಚ್ ಬರುತ್ತೆ, ಫ್ಲವರ್ ಆರ್ಚು ಬರುತ್ತೆ, ಮಧ್ಯದಲ್ಲಿ ಫ್ಲವರ್ ಥರ ಇರುತ್ತೆ. ಇಲ್ಲಿ 3 ಚೈನಲ್ಲಿ ಕುಚ್ಚು ಹಾಕ್ಕೊಳ್ಳಿ. ತುಂಬ ಸಿಂಪಲ್ ಆಗಿದೆ. ಇಲ್ಲಿ ಮಾತ್ರ 7 ಟ್ರಿಪಲ್ ಕ್ರೋಶೆ ಹಾಕಿ ಬೀಡ್ ಹಾಕಿ 1 ಟ್ರಿಪಲ್ ಕ್ರೋಶೆ ಹಾಕ್ಕೊಳ್ಳಿ, ಮತ್ತು 3 ಚೈನ್ಸ್ ಹಾಕಿ ಬ್ಯಾಕ್ ಸೈಡಿಂದ ಈ ಬೀಡ್ ಸುತ್ತಲೂ ಚೈನ್ ಹಾಕ್ಕೊಂಡು ಬನ್ನಿ. ಈ ಟ್ರಿಪಲ್ ಕ್ರೋಶೆ ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿ ಲಾಕ್ ಮಾಡಿ, ಮತ್ತು ಈ 3 ಚೈನಲ್ಲಿ 2 ಚೈನ್ ಲಾಕ್ ಮಾಡ್ಕೊಳ್ಳಿ. ಅಷ್ಟೇ, ಸಿಂಪಲ್ ಇದು, ಈಸಿ, ಬೇಗನೂ ಆಗುತ್ತೆ. ತೋರಿಸ್ತೀನಿ ಪೂರ್ತಿ ಮಾಡಿ.